ವಿಕಲಚೇತನ ವಾರ್ತೆಗೆ ಸ್ವಾಗತ. ಸ್ನೇಹಿತರೆ, ನವಕರ್ನಾಟಕ VRW MRW ರಾಜ್ಯ ಒಕ್ಕೂಟದ ಪರವಾಗಿ ಇಂದು ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆ ನಡೆಯಿತು. ಹಾಗಾದರೆ ಆ ಪ್ರತಿಭಟನೆಯಲ್ಲಿ ಯಾರೆಲ್ಲ ಭಾಗವಹಿಸಿದರು, ಏನೆಲ್ಲ ಸಮಸ್ಯೆಗಳನ್ನು ಸರ್ಕಾರದ ಗಮನಕ್ಕೆ ತರಲಾಯಿತು ಮತ್ತು ಸಚಿವರು ಯಾವೆಲ್ಲ ಆಶ್ವಾಸನೆಗಳನ್ನು ಈಡೇರಿಸುವುದಾಗಿ ಹೇಳಿದ್ದಾರೆ ಅಂತಕ್ಕಂಥ ಮಾಹಿತಿ ಇದೀಗ ತಾನೇ ಲಭ್ಯವಾಗ್ತಾ ಇದೆ. ಬನ್ನಿ, ಈ ಕುರಿತು ಒಂದು ಮಾಹಿತಿ ಬಂದಿದೆ, ಇದನ್ನು ಪೂರ್ತಿ ನೋಡಿ ದಯವಿಟ್ಟು ಎಲ್ಲರಿಗೂ ಶೇರ್ ಮಾಡಿ. ನಮ್ಮ ಚಾನಲ್ ಇದೇ ರೀತಿ ತಾವು ವಾಚ್ ಮಾಡ್ತಾಯಿರಿ. ಧರಣಿ ಸತ್ಯಾಗ್ರಹಕ್ಕೆ ಆಗಮಿಸಿದ್ದಾರೆ. ಅವರಿಗೆ ತಮ್ಮೆಲ್ಲರ ಪರವಾಗಿ ಮತ್ತು ಸಂಘದ ಪರವಾಗಿ ತುಂಬ ಹೃದಯದ ಅಭಿನಂದನೆ ಸಲ್ಲಿಸ್ತೇನೆ. ಯಾರು ಜಯಘೋಷ ಕೂಗಬಾರ್ದು, ಜಯಘೋಷ ಕೂಗೋದಾಗಲಿ ಧಿಕ್ಕಾರ ಮಾಡೋದಾಗಲಿ ಮಾಡಬಾರ್ದು. ದಯವಿಟ್ಟು ಮೇಡಮ್ ಅವ್ರ ಹತ್ರ ನಾವು ವಿನಂತಿ ಮಾಡ್ತೀವಿ. ಸುಮಾರು 15 ವರ್ಷದಿಂದ 2007ರಿಂದ ನಮ್ಮ ಹುದ್ದೆ ಪ್ರಾರಂಭ ಆಗ್ಯದ. 750 ರೂಪಾಯಿಲಿಂದ ಸ್ಟಾರ್ಟ್ ಆಗಿ ಕೊಂಡ್ಕೋತಾ ತೆಳ್ಕೋತಾ ಇವತ್ತು 9,000 ರೂಪಾಯಿ ಬಂದು ಮುಟ್ಟಿದೀವಿ. ಈ 9,000 ರೂಪಾಯಿ ನಮಗೆ ಯಾವುದಕ್ಕೂ ಸಾಕಾಗ್ತಾ ಇಲ್ಲ. ಈಗ ಏನು ಬೆಲೆ ಏರಿಕೆಯಲ್ಲಿ ತುಂಬಾ ಕಷ್ಟ ಇದೆ. ದಿನ ಕೈಕಾಲಿದ್ದವರು ಸದೃಢ ಬದುಕೋದು ಕಷ್ಟ ಇದೆ. ನಾವು ಕೈ ಕಾಲು ಕಣ್ಣು ಕಾಣಲಾರಂತ ಕಿವುಡ್ರು ಮೂಕರು ಅಂದರಿದ್ದೀವಿ. ಉಂಡಿ ಎಳ್ಕೊಂಡು ಓಡಾಡಂತ ನಮ್ಮ ಸಮುದಾಯದ ಇದು ನಾವು ಸರ್ಕಾರದ ಸೇವೆ 15 ವರ್ಷದಿಂದ ಮಾಡ್ತಾ ಇದ್ದೀವಿ. ಈ 9,000 ರೂಪಾಯಿ ನಮಗೆ ಸಾಕಾಗಲ್ಲ. ನಮ್ಮನ್ನು ಕನಿಷ್ಠ ವೇತನದ ಮಾಡ್ರಿ ಅಥವಾ ಪರ್ಮಿಟ್ ಮಾಡ್ರಿ ಅಂತ ಸುಮಾರು ವರ್ಷದಲ್ಲಿ ನಾವು ಹೋರಾಟ ಮಾಡ್ತಾ ಇದ್ದೀವಿ. ನಮ್ಮ ಹಿಂದಿನ ಸರ್ಕಾರಗಳು ನಮ್ಮನ್ನು ಕಡೆಗಣಿಸಿ ದಿವ್ಯ ನಿರ್ಲಕ್ಷ್ಯ ಮಾಡ್ಯವ. ಬರೀ ಸುಳ್ಳು ಆಶ್ವಾಸನೆ ಕೊಡುವ ಮೂಲಕ ಜಾರಿಕೊಂಡಿದ್ದಾರೆ. ನಾವು ವರ್ಷದಲ್ಲಿ 4 ಸಲ ಫ್ರೀಡಂ ಪಾರ್ಕು ಬೆಳಗಾವಿ ಅಧಿವೇಶನಕ್ಕೆಲ್ಲ ಹೋರಾಟ ಮಾಡಿ 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 ನಾವು ಸೋತೋಗಿದ್ದೀವಿ. ಈಗ ಹೊಸ ಸರ್ಕಾರ ಇದೆ, ನೀವು ಹೆಂಗ ಎನರ್ಜಿ ಸಚಿವರಿದ್ದೀರಿ, ನಿಮ್ಮ ಮೇಲೆ ನಮ್ಮ ವಿಕಲಚೇತನ ಬಂಧುಗಳು ಸಾಕಷ್ಟು ನಿರೀಕ್ಷೆಯನ್ನು ಇಟ್ಕೊಂಡಿದ್ದಾರೆ, ನಿಮ್ಮ ಮೇಲೆ ಭರವಸೆ ಇಟ್ಕೊಂಡಿದ್ದಾರೆ. ಆ ಭರವಸೆ ಹುಸಿಗೊಳಿಸಲಾರದೆ ನಮ್ಮನ್ನು ಕನಿಷ್ಠ ವೇತನ ಮಾಡಬೇಕು ಅಥವಾ ಕಾಯಂಗೊಳಿಸ್ಬೇಕಂತ ನಾವು ಈ ಫ್ರೀಡಂ ಪಾರ್ಕ್ ಧರಣಿ ಸತ್ಯಾಗ್ರಹ ಕೊಟ್ಟಿದ್ದೀವಿ. ಈ ಹೋರಾಟದ ಮೂಲಕ ನಾವು ಮನವಿ ಮಾಡ್ಕೊಳ್ತೀವಿ. ಮತ್ತು ಸೆಪ್ಟೆಂಬರ್ 15ನೇ ತಾರೀಕು ಕಳೆದ ವರ್ಷ ವಿರೋಧ ಪಕ್ಷದ ನಾಯಕರಾಗಿರುವಂತಹ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ನಮ್ಮ ಧರಣಿ ಸತ್ಯಾಗ್ರಹಕ್ಕೆ ಬಂದು, ನಾ ವಿರೋಧ ಪಕ್ಷದಲ್ಲಿದ್ದೀನಪ್ಪ, ನನ್ನ ಕೈಲಿ ನಾ ಏನೂ ಮಾಡೋಕ್ಕಾಗಲ್ಲ, ಮುಂದಿನ ನಿಮ್ಮ ಎಲ್ಲ ಆಶೀರ್ವಾದ ಇತ್ತಂದ್ರೆ ನಾವು ಮುಖ್ಯಮಂತ್ರಿ ಆದರೆ ನಿಮ್ಮ ಭರವಸೆಯನ್ನ ನಿಮ್ಮ ಬೇಡಿಕೆಗಳನ್ನ ಈಡೇರಿಸುವಂತ ವ್ಯವಸ್ಥೆ ಮಾಡ್ತೀನಿ, ಪರ್ಮಿಟ್ ಮಾಡೋಂಥ ವ್ಯವಸ್ಥೆ ಮಾಡ್ತೀನಿ ಅಂತ ಅವತ್ತು ವಚನ ಕೊಟ್ಟಿದ್ದರು. ಅವ್ರ ವಚನಕ್ಕೆ ನಾವು ಬದ್ಧರಾಗಿ ಇಡೀ ರಾಜ್ಯದ 6,860 ಗೌರವಧನ ಕಾರ್ಯಕರ್ತರು ಕೂಡ ನಾವು ಮೆಸೇಜ್ ಮಾಡಿ ಕಾಂಗ್ರೆಸ್ ಸರ್ಕಾರ ಸಪೋರ್ಟ್ ಮಾಡಿ ಕಾಂಗ್ರೆಸ್ ಮಾಡ್ರಿ, ಮುಂದಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬ್ರು ಆದರೆ ನಮ್ಮ ಭವಿಷ್ಯ ರೂಪ ಅಂತೇಳಿ ನಾವೆಲ್ಲರನ್ನ ಭರವಸೆ ಮಾಡಿ ನಮ್ಮ ಜನರ ಮೂಲಕ ವೋಟ್ ಹಾಕ್ಸೋಂಥ ಕೆಲಸ ಮಾಡಿ ಈ ಕಾಂಗ್ರೆಸ್ ಸರ್ಕಾರ ಅಧಿಕಾರ ಬರಲಿ. ನಮ್ಮದು ಒಂದು ಕೂಡ ಒಂದು ಸಣ್ಣ ಅಳಿಲು ಸೇವೆ ಇದೆ ಅಂತೇಳಿ ನಾವು ಮೇಡಮ್ ಅವರು ಗಮನಕ್ಕೆ ತರಲಿಕ್ಕೆ ಬಯಸ್ತೀವಿ. ಈ ಹೋರಾಟದ ಮೂಲಕ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ನಮ್ಮ ಮುಖ್ಯಮಂತ್ರಿಗಳ ಗಮನಕ್ಕೆ ತರಬೇಕಂತ ನಾವು ಪ್ರಯತ್ನ ಇಲ್ಲಿ ಕೂತಿದ್ದೀವಿ. ಈಗ ಮೇಡಮ್ ಅವರು ಬಂದಿದ್ದಾರೆ. ನಮ್ಮ ಮುಂದಿನ ಬೇಡಿಕೆಗಳು ಏನಂತೇಳಿ ನಮ್ಮ ಸಂಘದ ರಾಜ್ಯ ಮಳೆಗಾಲ ಅಧಿವೇಶನಕ್ಕೆ ಬೆಳಗಾಮಗೂ ಬಂದ್ಕೊಂಡೋದು ಬರೇ ಬಂದ್ ಕೂತ್ಕೊಳ್ತಾ ಇದಾರೆ ಹೊರತಾಗಿ ಇದಕ್ಕೆ ಪರಿಹಾರ ಸಿಗ್ತಾ ಇಲ್ಲ. ತಮ್ಮ ಗೌರವ ಧನವನ್ನ ಜಾಸ್ತಿ ಮಾಡಬೇಕು ಅನ್ನುವಂತ ಒಂದು ತಮ್ಮ ಏನು ಮಹದಾಸೆ ಇದೆ, ತಾವೇನು ಬರೆದು ಕೊಟ್ಟಿದ್ದೀರಿ. ಇನ್ನು ಅನೇಕ ಪಾಯಿಂಟ್ಗಳನ್ನ ಅವ್ರು ಹೇಳಿದ್ದಾರೆ. ಇವನ್ನೆಲ್ಲರನ್ನು ನಮಗೆ ಒಂದು ಸ್ವಲ್ಪ ಟೈಮ್ ಕೊಡಿ. ಯಾಕೆ ಟೈಮ್ ಕೇಳ್ತಾ ಇದ್ದೀನಿ, ಇಷ್ಟೆಲ್ಲ ಜನ ರೆಕಾರ್ಡಿಂಗ್ ಮಾಡ್ತಾ ಇದ್ರಿ, ಆದ್ರೆ ಧೈರ್ಯದಿಂದ ಟೈಮ್ ಯಾಕೆ ಕೇಳ್ತಾ ಇದ್ದೀನಿ ಅಂತಂದ್ರೆ, ಸದ್ಯಕ್ಕೆ ಕರ್ನಾಟಕ ರಾಜ್ಯದ ಜನರಿಗೆ ಮಾನ್ಯ ಮುಖ್ಯಮಂತ್ರಿಗಳು 5 ಗ್ಯಾರಂಟಿಗಳನ್ನ ಕೊಟ್ಟಿದ್ರು. 5 ಗ್ಯಾರಂಟಿಗಳು ಎಲ್ಲರ ಕುಟುಂಬ ಬರ್ತವೆ, ನನ್ನ ಕುಟುಂಬ ಅಲ್ಲ, ಎಲ್ಲರ ಕುಟುಂಬ ಬರ್ತವೆ. ಗೃಹಜ್ಯೋತಿ, ಗೃಹಲಕ್ಷ್ಮಿ, ಶಕ್ತಿ, ಅನ್ನಭಾಗ್ಯ ಎಲ್ಲರ ಕುಟುಂಬಗಳು ಬರ್ತವೆ. ಸೊ ಜನಸಾಮಾನ್ಯರ ಕಾರ್ಯಕ್ರಮಗಳನ್ನ ಈಗ ನಾವು ಅನುಷ್ಠಾನ ತರ್ತಾ ಇದ್ವಿ. ತದನಂತರ ನಮ್ಮ ಸರ್ಕಾರ ತಮಗೇನು ಭಾಷೆಯನ್ನ ಕೊಟ್ಟಿದೆ, ಮಾನ್ಯ ಮುಖ್ಯಮಂತ್ರಿಗಳು ತಮಗೇನು ಭಾಷೆಯನ್ನ ಕೊಟ್ಟಿದ್ದಾರೆ, ಅದನ್ನ ಖಂಡಿತವಾಗ್ಲೂ ನಾವು ಜಾರಿಯಲ್ಲಿ ತರ್ತೀವಿ. ಮೊದಲನೇದಾಗಿ ತಮ್ಮ ಒಂದು ಇಲಾಖೆಯ ಮಂತ್ರಿಯಾಗಿ ನಾನು ಮೊದಲೇ ಹೇಳಿದೆ, ಎಲ್ಲದಕ್ಕಿಂತ ಜಾಸ್ತಿ ಎಲ್ಲರೂ ನನ್ನ ಕೇಳ್ತಾರೆ, ಮಹಿಳಾ ಮಕ್ಕಳ ಕಲ್ಯಾಣ ಮತ್ತು ಈ ಹಿರಿಯ ನಾಗರಿಕ ಮತ್ತು ಅಂಗವಿಕಲರ ಇದನ್ನೇ ಯಾಕೆ ತಗೊಳ್ತೀರಿ, ಬರೀ ಹೆಣ್ಮಕ್ಳು ಅಂದ್ರೆ ಅದೇ ಅಂತ. ನಾನು ಹೇಳಿದೆ, ಹೌದು, ಹೆಣ್ಮಕ್ಳಿಗೆ ಹೃದಯ ಇರ್ತೈತಿ, ಹೆಣ್ಮಕ್ಳಿಗೆ ಕೇಳುವಂತ ಆಸಕ್ತಿ ಇರ್ತೈತಿ, ನೋಡುವಂತ ಬಯಕೆ ಇರ್ತೈತಿ. ನಾವು ಶಾಂತ ಸ್ವಭಾವದವರು,
ಸೊ ಹಿಂಗಾಗಿ ಹೃದಯ ಇರ್ತೈತಿ, ಹೃದಯವಂತರ ಅಂತ ಹೇಳಿ ನಮಗ್ ಕೊಡ್ತಾರೆ. ಅದಕ್ಕೆ ನನಗೆ ಇಷ್ಟ ಅಂತ ನಾವು ಅದೇ ರೀತಿ ಇಲಾಖೆಯನ್ನು ನಡೆಸ್ಕೊಂಡು ಹೋಗ್ತೀನಿ. ಮುಂದಿನ ದಿನದಲ್ಲಿ ತಮ್ಮ ಪದಾಧಿಕಾರಿಗಳ ಜೊತೆ ನಾನು ಟಚ್ನಲ್ಲಿ ಇರ್ತೀನಿ. ನಾನು ಶೀಘ್ರದಲ್ಲೇ ಅಧಿಕಾರಿಗಳನ್ನ ಕರೆದು ಚರ್ಚೆ ಮಾಡಿ ಕೇಂದ್ರ ಸರ್ಕಾರದೂ ಸಹಕಾರವನ್ನ ಕೋರ್ತೀನಿ. ಶೀಘ್ರದಲ್ಲಿ ಪತ್ರ ಬರಿತೀನಿ ಮತ್ತು ರಾಜ್ಯ ಸರ್ಕಾರದಿಂದ ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೆ ತಗೊಂಡು ಬಂದು ಹೇಗೆ ನಾವು ಈಗ ಆಶಾ ಅಂಗನವಾಡಿ ಕಾರ್ಯಕರ್ತರು ಸಹಾಯಕಿಯರ ಗೌರವಧನವನ್ನು ಯಾವ ರೀತಿ ಹೆಚ್ಚಳ ಮಾಡ್ತಾ ಇದ್ದೀವಿ, ಆ ಸಂದರ್ಭದಲ್ಲಿ ಈ ಒಂದು MRW, VRW, URW ತಮ್ಮ ಎಲ್ಲರ ಒಂದು ಸಂಬಳವನ್ನು ಗೌರವಧನವನ್ನು ಹೆಚ್ಚಿಗೆ ಮಾಡಲಿಕ್ಕೆ ನಾನು ಪ್ರಯತ್ನ ಪಡ್ತೀನಿ. ಬರೀ ಮಾತು ಕೊಟ್ಟು ಹೋಗೋದಿಲ್ಲ, ಆದರೆ ನನ್ನ ಪ್ರಯತ್ನ ಮುಂದಿನ ದಿನದಲ್ಲಿ ತಮ್ಮೆಲ್ಲರಿಗೂ ಕಾಣಿಸುತ್ತೆ ಅಂತ ಹೇಳ್ತೀನಿ. ದಯಮಾಡಿ ಈ ಒಂದು ಧರಣಿಯನ್ನು ನಾನು ತಮಗೆ ಕೈ ಮುಗಿದು ಕೇಳ್ತೀನಿ, ಇದನ್ನು ಇಲ್ಲಿಗೆ ಕೈ ಬಿಡಿ. ಆಮೇಲೆ ಮುಂದಿನ ದಿನದಲ್ಲಿ ತಮ್ಮ ಇನ್ನೂ ಅನೇಕ ಬೇಡಿಕೆ ಕಾಯಂಗೊಳಿಸೋದು, ಇನ್ನೂ ಏನೇನೋ ಬೇಡಿಕೆಗಳಿದಾವೆ. ಐ ವಿಲ್ ಗೋ ಥ್ರೂ ದಿಸ್. ನಿಮ್ಮ ಅಪ್ಲಿಕೇಶನ್ ಏನಿದೆಯೋ, ನಿಮ್ಮ ನಿವೇದನೆ ಏನಿದೆಯೋ, ನಾನು ಇದನ್ನು ಓದಿ ತಿಳ್ಕೊಳ್ತೀನಿ. 15 ದಿನ ಆಗಿದೆ ಮಂತ್ರಿಯಾಗಿ, ಆದರೆ ಖಂಡಿತವಾಗ್ಲೂ ತಮ್ಮೆಲ್ಲರ ಸೇವೆಯನ್ನು ಖಂಡಿತವಾಗ್ಲೂ ಮಾಡ್ತೀನಿ. ಇಂಥ ಒಬ್ಬ ಮಂತ್ರಿ ನಮ್ಮ ಇಲಾಖೆಗೆ ಇದ್ರು ಅನ್ನೋಂಥ ಹೆಸರನ್ನು ಪಡಿಬೇಕನ್ನುವಂಥ ಆಸೆಯಿಂದ ಬಂದಿದ್ದೀನಿ.